ಮೈಸೂರು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳ ಪೌರಕಾರ್ಮಿಕರ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮೈಸೂರು ಜಿಲ್ಲಾ ಪಂಚಾಯತ್ ಮುಂಭಾಗ ದಸಂಸ ಹಾಗೂ ಪೌರಕಾರ್ಮಿಕರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. 7 ತಾಲೂಕುಗಳ 236 ಗ್ರಾಮ ಪಂಚಾಯಿತಿಯ ಸ್ವಚ್ಛಗಾರರಿಗೆ ಶಿಕ್ಷಣ ನೀಡಬೇಕು. ಪಂಚಾಯಿತಿಯ ಎಲ್ಲ ಪೌರಕಾರ್ಮಿಕರನ್ನ ಸರ್ಕಾರ ನೌಕರರೆಂದು ಪರಿಗಣಿಸಬೇಕು. 2020ನೇ ವಾರ್ಷಿಕ ಸಾಲಿನ ಆದೇಶದಂತೆ ಕನಿಷ್ಠ ವೇತನ, ಇಎಸ್ಐ, ಪಿಎಫ್ ನೀಡುವಂತೆ ಕೂಡ ಪೌರಕಾರ್ಮಿಕರು ಆಗ್ರಹಿಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ವಾರ್ಷಿಕ ಸಾಲಿನ ಆದೇಶದಂತೆ ಕನಿಷ್ಠ ವೇತನ, ಇಎಸ್ಐ, ಪಿಎಫ್ ನೀಡುವಂತೆ ಪೌರಕಾರ್ಮಿಕರು ಆಗ್ರಹಿಸಿದರು. ಮೈಸೂರು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳ ಪೌರಕಾರ್ಮಿಕರ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮೈಸೂರು ಜಿಲ್ಲಾ ಪಂಚಾಯತ್ ಮುಂಭಾಗ ದಸಂಸ ಹಾಗೂ ಪೌರಕಾರ್ಮಿಕರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. 7 ತಾಲೂಕುಗಳ 236 ಗ್ರಾಮ ಪಂಚಾಯಿತಿಯ ಸ್ವಚ್ಛಗಾರರಿಗೆ ಇದೇ ಸಂದರ್ಭದಲ್ಲಿ ಶಿಕ್ಷಣವನ್ನು ನೀಡಬೇಕು. ಪಂಚಾಯಿತಿಯ ಎಲ್ಲ ನೌಕರರನ್ನ ಸರ್ಕಾರಿ ನೌಕರರೆಂದೇ ಪರಿಗಣಿಸಬೇಕು. 2020ನೇ ವಾರ್ಷಿಕ ಸಾಲಿನ ಆದೇಶದಂತೆ ಕನಿಷ್ಠ ವೇತನ, ಇಎಸ್ಐ, ಪಿಎಫ್ ಅನ್ನು ನೀಡುವಂತೆ ಕೂಡ ಇದೇ ಸಂದರ್ಭದಲ್ಲಿ ಪೌರಕಾರ್ಮಿಕರು ಆಗ್ರಹಿಸಿದರು. ದಲಿತ ಸಂಘರ್ಷ ಸಮಿತಿ ಮತ್ತು ಮೈಸೂರು ಜಿಲ್ಲಾ ಗ್ರಾಮ ಪಂಚಾಯತಿ ಪೌರಕಾರ್ಮಿಕರು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಸ್ವಚ್ಛತಾ ಕೆಲಸವನ್ನು ಸ್ಥಗಿತ ಮಾಡಿ ಪ್ರತಿಭಟನೆ ಹಮ್ಮಿಕೊಂಡಿರೋ ಉದ್ದೇಶ ಏನಂತ ಹೇಳಿದ್ರೆ, ನಾವು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಕಳೆದ 2 ವರ್ಷದಿಂದೀಚೆ ಅನುಮೋದನೆ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದರೂ ಸಹ ಅನುಮೋದನೆ ಆಗದೆ ಕೇವಲ ಒಂದು ಗ್ರಾಮ ಪಂಚಾಯತಿಗೆ ಒಬ್ಬ ಪೌರಕಾರ್ಮಿಕರು ಮಾತ್ರ ನೇಮಕ ಮಾಡಿರುವಂಥದ್ದು ಮತ್ತು ಇನ್ನು ಉಳಿದಿರುವಂಥ ಪೌರಕಾರ್ಮಿಕರಿಗೆ ಅನುಮೋದನೆ ಮಾಡದೇ ಇರೋದು ತಾರತಮ್ಯ ಆಗಿದೆ. ಮತ್ತು ಏನು ಕಳೆದ ಒಂದು ಕರೋನಾ ವಾರಿಯರ್ಸ್ ಅಂತ ಏನು ಘೋಷಣೆ ಮಾಡಿದೆ ಸರ್ಕಾರ, ಅವರಿಗೆ ಗ್ರಾಮ ಪಂಚಾಯತ್